ನಮಸ್ತೆ. ನಮಸ್ತೆ ವೀಕ್ಷಕರಿಗೆ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಸ್ಟ್ಯಾನ್ಲಿ ಅಂತ ಹೇಳಿ. ನಾನು ಮೈಸೂರಿಂದ ಡಿಜಿಟಲ್ ಮಾರ್ಕೆಟರ್. ಇವತ್ತು ನನಗೊಂದು ಗೋಲ್ಡನ್ ಅಪಾರ್ಚುನಿಟಿ ಸಿಕ್ತು. ಅದು ಭಗವಾನ್ ಗುರೂಜಿ ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಮೈಸೂರಿಂದ ಬಂದೆ ಖುಷಿಯಾಗಿ. ಇವರು ತುಂಬ ಎಪಿಸೋಡ್ಸ್ಗಳು ನೋಡಿದ್ದೀವಿ ಬೇರೆ ಯೂಟ್ಯೂಬ್ ಚಾನಲಲ್ಲಿ. ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಆ್ಯಂಡ್ ಇವ್ರು ಮಾಡೋ ವರ್ಕು ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಇವ್ರ ಬಗ್ಗೆ ತುಂಬ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಅದೇ ಇವಾಗ ನೀವು ತುಂಬ ಮೀಡಿಯಾದಲ್ಲಿ ಎಪಿಸೋಡ್ಸ್ಗಳನ್ನ ಕೊಟ್ರಿ ಆ್ಯಂಡ್ ಏನು ನಿಮಗೆ ತುಂಬ ಇನ್ಸ್ಪೈರ್ ಮಾಡ್ತು ನಿಮ್ಮದೇ ಓನ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ? ಏನಕ್ಕೆ ನೀವು ನಿಮ್ಮ ಸ್ವಂತ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಒಳ್ಳೆ ಪ್ರಶ್ನೆ, ನಾನು ಮಾತಾಡ್ತೀನಿ. ನಮಸ್ಕಾರ ವೀಕ್ಷಕರಿಗೆ. ಸುಮಾರು ವರ್ಷಗಟ್ಟಲೆಯಿಂದ ನಾನು ಎಪಿಸೋಡ್ಗಳು ಮಾಡ್ತಾ ಬರ್ತಾಯಿದ್ದೀನಿ, ಬೇರೆ ಎಪಿಸೋಡ್ಗಳು ಕೂತಿದ್ದೀನಿ, ಮಾಡಿದ್ದೀನಿ. ಆದರೆ ಜನಗಳಿಗೆ ಎಲ್ಲೋ ರೀಚ್ ಆಗಬೇಕು, ಹೊರಗಡೆ ಜನಗಳು ಇನ್ನೂ ನೋಡ್ತಾ ಇಲ್ಲ. ನಾನು ಮಾಡೋ ಕೆಲಸಗಳು ಎಲ್ಲ ಮನೆ ಮನೆ ಮುಟ್ಟಬೇಕು. ನನಗೆ ಹೊರದೇಶದಿಂದ ಬರತಕ್ಕಂಥ ಕೇಸ್ಗಳು ಜಾಸ್ತಿ ಇದೆ. ಆದರೆ ನನ್ನ ರಿಸಲ್ಟು ಎಲ್ಲೋ ಒಂದು ಕಡೆ 1-2 ಫೇಲ್ಯೂರ್ಗಳು ಆಗ್ತಾ ಇರ್ತವೆ. ಅದಕ್ಕೆ ಕಾಂಟ್ಯಾಕ್ಟ್ ತೊಂದರೆ ಇರ್ಬೋದು, ಏನೋ ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಆದರೆ ನಾನು ಕೊಟ್ಟಿರೋದು ಅಷ್ಟು 100ಕ್ಕೆ 100ರಷ್ಟು ನಾನು ರಿಸಲ್ಟ್ಗಳು ಕೊಟ್ಟಿದ್ದೀನಿ. ಚೆನ್ನಾಗಾಗಿದೆ. ನನ್ನ ಎಪಿಸೋಡ್ಗಳು ಎಲ್ಲ ಹೇಳಿದ್ದಾರೆ. ಆದರೆ ನನಗೇನಂದರೆ ಕರ್ನಾಟಕ ಬಿಟ್ಟು ಇನ್ನು ಹೊರಗಡೆ ಅಬ್ರಾಡ್ ಇಂಥ ಜಾಗಗಳಿಗಿಂತ ಜನ ಜಾಸ್ತಿ ಬಂದಿದ್ದಾರೆ. ಇನ್ನೂ ಅವ್ರಿಗೆ ಮುಟ್ಟಬೇಕಂದ್ರೆ ನಾನು ಇನ್ನೂ ಕೆಲಸ ಮಾಡಬೇಕು ಅನ್ನಿಸ್ತು. ಆದರೆ ನಾನು ಕೂತ್ಕೊಳ್ಳೋ ಮೀಡಿಯಾದಲ್ಲಿ ಅವ್ರಿಗೆ ಅಷ್ಟೆಲ್ಲ ಹೇಳಿ ನಾನು ಬೂಸ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸೊ ನಾನು ಯಾರಿಗೂ ತೊಂದರೆ ಕೊಡಲ್ಲ. ನಾನು ಹೋಗ್ತೀನಿ, ನನ್ನ ಎಪಿಸೋಡ್ ಕೊಡ್ತೀವಿ, ಬರ್ತೀವಿ, ಆ ಟೆಲಿಕಾಸ್ಟ್ ಆಗುತ್ತೆ, ಜನ ಬರ್ತಾಯಿದ್ದಾರೆ. ಆದರೆ ನನಗೆ ಇದಕ್ಕೂ ಮೀರಿ ರೀಚ್ ಆಗಬೇಕಂತ ಒಂದು ಇಷ್ಟ ಇರೋದಕ್ಕೆ ನಾನು ಸ್ವಂತವಾಗಿ ಯಾಕೆ ಮಾಡಬಾರ್ದು, ಇದನ್ನು ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಡಬ್ ಮಾಡಿ ಆ ಜನಕ್ಕೂ ತಿಳಿಸ್ಬೇಕು, ಅರ್ಥ ಆಗೋ ಥರ ಮಾಡಬೇಕು ಅಂತ ನಾನು ಇಷ್ಟಪಟ್ಟು ಈ ಯೂಟ್ಯೂಬ್ನ ನಾನು ಲಾಂಚ್ ಮಾಡ್ತಾಯಿದ್ದೀನಿ. ನಿಮ್ಮ ವರ್ಕು ತುಂಬ ಜನಕ್ಕೆ ಸೊಲ್ಯೂಷನ್ ಕೊಡ್ತಾ ಇದೆ. ಬಟ್ ಆದರೆ ಅದು ಯಾವುದರಿಂದ ಬರ್ತಿದೆ ಅಂತ ತುಂಬ ಜನ ಕನ್ಫ್ಯೂಷನಲ್ಲಿದ್ದಾರೆ. ಏನಂತ, ಮಾಟ ಮಂತ್ರದಿಂದ ಬರ್ತಿದೆಯಾ, ಅಥವಾ ಪ್ರೇತಾತ್ಮಗಳನ್ನ ಯೂಸ್ ಮಾಡ್ತಿದ್ದಾರೋ, ಅಥವಾ ಪೂಜೆಗಳು ಮಾಡಿ ಏನಾದರೂ ಸೊಲ್ಯೂಷನ್ ತರ್ತಿದ್ದಾರೋ. ಆ್ಯಂಡ್ ಇನ್ನೊಂದೇ ಸ್ಪೆಷಾಲಿಟಿ ಬಗ್ಗೆ ಹೇಳ್ತಿದ್ದೀರಾ ಅಂದರೆ ಎಲ್ಲೋ ಕೂತಿರ್ತೀರಾ, ಎಲ್ಲೋ ಮಾಡ್ತಿರ್ತೀರಾ, ಬಟ್ ಅವ್ರಿಗೆ ಸೊಲ್ಯೂಷನ್ ಸಿಕ್ಕಿರುತ್ತೆ ಅನ್ನೋದು ಡೀಟೇಲಾಗಿ ಬರ್ತಿದೆ. ಅದನ್ನು ನೀವು ನನಗೆ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೆ ಒಂದು ನಂಬಿಕೆ ಬರೋದು ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ನಾನು ಹೇಳೋದೇನೆಂದರೆ, ನಾವು ಯಾವುದನ್ನು ಎದೆ ಬಗ್ದು ತೋರ್ಸೋಕ್ಕಾಗಲ್ಲ. ನಾವು ಮಾಡ್ತಕ್ಕಂಥ ಕೆಲಸ ನಿಮಗೆ ರಿಸಲ್ಟ್ ಬಂದಿರಬೇಕು. ಇದು ಪ್ರೇತಾತ್ಮನ, ಆತ್ಮಗಳ ಮಾಯಮಾಟ ಮಾಡಿಸಿರೋದ, ಮತ್ತೊಂದು ಅದು ಸೈಡ್ಗೆ ಮಡಗಿ. ಆದರೆ ನಾನು ಏನು ಮಾಡ್ತೀನಿ, ಇವತ್ತು 18,000 ಜನ ನನ್ನ ಮುಖ ನೋಡಿಲ್ಲ. ನಾನು ಕೆಲಸ ಮಾಡ್ತಾಯಿದ್ದೀನಿ, ನಿಮಗೆ ಸೊಲ್ಯೂಷನ್ ಸಿಗ್ತಾಯಿದೆ. ಡೈವರ್ಸ್ ಹ್ಯಾಂಗ್ ಮಾಡ್ಕೊಳ್ತಕ್ಕಂಥದ್ದು, ವಿಚಿತ್ರವಾದ ಕಾಯಿಲೆಯಲ್ಲಿ ನರಳ್ತಾ ಇರ್ತಕ್ಕಂಥವ್ರು, ಏನೂ ಮಾಡಿಲ್ಲ, ತಪ್ಪು ಮಾಡಿಲ್ಲ, ತುಂಬ ಎಜುಕೇಟೆಡ್ಗಳೇ ಜೈಲಲ್ಲಿ ಕೂತಿದ್ದಾರೆ, ಇದೆಲ್ಲ ಹೆಂಗೆ, ಯಾವ ರೀತಿ? ಮನುಷ್ಯನ ಕೈಯಲ್ಲಿ ಒಂದು ರಿಮೋಟ್ ಕಂಟ್ರೋಲ್, ನೆಗೆಟಿವ್ ಅನ್ನೋದು, ಆತ್ಮ ಅನ್ನೋದು ಒಂದು ರಿಮೋಟ್ ಕಂಟ್ರೋಲ್. ಅದಕ್ಕೆ ಇಚ್ಛೆ ಬಂದಂಗೆ ನಮ್ಮ ಬಾಡಿನ ಯೂಸ್ ಮಾಡ್ಕೊಳ್ಳುತ್ತೆ. ಇದು ಜನಕ್ಕೆ ಗೊತ್ತಾಗ್ತಿಲ್ಲ. ಈ ಕಾಲದಲ್ಲೂ ಇದೆಯಾ ಅಂತ ಕೆಲವು ಜನ ವಾದನೂ ಮಾಡ್ತಾರೆ. ನಾವು ವಾದ ಮಾಡೋರಿಗೆಲ್ಲ ಕಾಂಟ್ರವರ್ಸಿಗೆ ನಾವು ಹೋಗೋದೇ ಇಲ್ಲ. ನೀವೆಲ್ಲ ಕೂತ್ಕೊಂಡು ತೊಂದರೆ ಅಂತೀರ, ನಾನು ಇಲ್ಲಿ ಕೂತ್ಕೊಂಡು ಅಟೆಂಡ್ ಮಾಡ್ತೀನಿ, ನೀವು ಚೆನ್ನಾಗಿ ಆಗ್ತೀರಾ. ನನಗೆ ಅಷ್ಟು ಬೇಕಾಗಿರೋದು. ನಾನು ದೇವತೆಗನ್ನೋ ಪೂಜೆ ಮಾಡಿದ್ನೋ ಇನ್ನೊಂದು ಮಾಡಿದ್ನೋ ನಿಮಗೆ ಬೇಕಾಗಿಲ್ಲ. ಇದರಲ್ಲಿ 1000 ಕೇಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ, ಲೆಕ್ಕ ಇಲ್ಲದಷ್ಟು. ನನ್ನ ಯೂಟ್ಯೂಬ್ಗಳು ನೀವು ಹೇಳ್ದಂಗೆ ಯೂಟ್ಯೂಬ್ಗಳು ನೋಡಿದ್ದೀರ, ಒಂದೊಂದು ಯೂಟ್ಯೂಬಲ್ಲೂ ಒಂದೊಂದು ವಿಚಿತ್ರವಾದಂಥ ನಾನು ಕೇಸ್ಗಳು ಕೊಟ್ಟಿದ್ದೀನಿ. ನಾನು ಆಗಲ್ಲ ಅಂತ ಯಾವತ್ತೂ ಹೇಳಲ್ಲ. ನಂಬಿಕೆಯಿಂದ ನೋಡಬೇಕು, ನಂಬಿಕೆಯಿಂದ ಮಾತಾಡಬೇಕು, ನಂಬಿಕೆಯಿಂದ ಕೆಲಸ ಮಾಡಿಸ್ಬೇಕು. ಆವಾಗ ಅದಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ. ನೀವು ಒಂದು 10 ವರ್ಷ ಇನ್ನು ಬದುಕೋದಕ್ಕೆ ದೇವರೆಲ್ಲ ಶಕ್ತಿ ಕೊಡ್ತಾನೆ.
ಹಾಸ್ಪಿಟಲ್ಸ್ಗೆ ಹೋಗ್ತಾರೆ, ಸೊಲ್ಯೂಷನ್ ಸಿಕ್ಕಿರಲ್ಲ. ಮಂತ್ರವಾದಿಗಳ ಹತ್ರ ಹೋಗಿರ್ತಾರೆ, ಅಲ್ಲೂ ಸೊಲ್ಯೂಷನ್ ಸಿಕ್ಕಿರಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಏನೇನೋ ಪೂಜೆಸ್ಗಳು ಮಾಡಿರ್ತಾರೆ, ಅದು ವರ್ಕ್ ಆಗಿರಲ್ಲ. ಆ್ಯಂಡ್ ಇನ್ನೊಂದು ಕ್ವಶನ್ ಏನಂತಂದರೆ, ಈ ಹಳೆ ಮನೆಗಳಿರುತ್ತೆ, ಆಮೇಲೆ ಬಂಗ್ಲೋಗಳಿರುತ್ತೆ, ಒಳ್ಳೊಳ್ಳೆ ಪ್ರಾಪರ್ಟೀಸ್ಗಳಿರುತ್ತೆ. ಅಲ್ಲಿ ದೆವ್ವ ಸೇರ್ಕೊಂಡಿದೆ ಅಂದ್ಬಿಟ್ಟು ಒಂದಷ್ಟು ಪ್ರಾಪರ್ಟೀಸ್ಗಳು ಎಷ್ಟೇ ವರ್ಷ ಆದರೂ ಸೇಲೇ ಆಗಿರಲ್ಲ. ಇಂಥ ಜಾಗದಲ್ಲಿ ಸೊಲ್ಯೂಷನ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಒಂದಷ್ಟು ಎಪಿಸೋಡ್ಸ್ಗಳನ್ನ ನೋಡಿದ್ದೀವಿ. ಸರ್, ಅದು ಹೆಂಗಾಗುತ್ತೆ ಅದು? ನೋಡಿ, ಇವಾಗ ಆತ್ಮ ಅಂದರೆ ಯಾರನ್ನು ನೋಡಿಲ್ಲ, ಕಣ್ಣಿಗೆ ಬೀಳಲ್ಲ, ಕಣ್ಣಿಗೆ ಕಾಣಿಸಲ್ಲ. ಅದು ಇಂಡೈರೆಕ್ಟಾಗಿ ನಿಂತ್ಕೊಂಡು ಮನುಷ್ಯನಿಗೆ ತೊಂದರೆ ಕೊಡ್ತಾ ಇರ್ತದೆ. ಈಗ ಸೈಂಟಿಫಿಕ್ಕಾಗಿ ವಿಜ್ಞಾನ ಅಂದ್ಬಿಟ್ಟು ಅದೇನೋ ಒಂದು ಕಾಯಿಲೆ, ಅದಕ್ಕೆ ಅವ್ರು ಹಂಗಾಡ್ತವ್ರೆ ಹಿಂಗಾಡ್ತವ್ರೆ ಅಂತ ಹೇಳ್ತಾರೆ. ಕಾಲದಿಂದನೂ ಒಬ್ಬ ವ್ಯಕ್ತಿ ಉದ್ರಿಕ್ತನಾಗಿ ಮೈ ಮೇಲೆ ಹುಚ್ಚುನ್ ತರಾಡಿ 10 ಜನ ಹಿಡ್ಕೋತಾ ಇದ್ರು. ಆಮೇಲೆ ದೇವ್ರದ್ದೊಂದು ನೀರು ಹೊಡೆದಾಗ ಇನ್ನೊಂದು ಹೊಡೆದಾಗ ಮಾಡಿದಾಗ ಕೂಲ್ ಆಗಿಬಿಡ್ತಾ ಇದ್ದ ಆ ಕಾಲದಲ್ಲಿ. ಬಟ್ ಈಗ ಇದು ಡಿಜಿಟಲ್ ಯುಗ. ಇದರಲ್ಲಿ ಒಬ್ಬ ಮನುಷ್ಯ ಬರ್ತಾ 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 ಅವನೊಂದು ವಿದ್ಯೆ ಅವನಿಗೆ ಶಕ್ತಿ ಕೊಡ್ತಾ ಇರ್ತಿದೆ. ನನ್ನ ವಿದ್ಯೆ ಎಂಥದ್ದು, ನಾನೇನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಆದರೆ ಒಬ್ಬ ಮನುಷ್ಯನ ನಿಯಂತ್ರಿಸ್ತಕ್ಕಂಥ ಶಕ್ತಿ ಈ ಆತ್ಮಗಳಿಗಿದೆ. ಹಾಸ್ಪಿಟ್ಲಿಗೆ ಹೋದರೆ ಸ್ಕ್ಯಾನಿಂಗ್ ಮಾಡ್ತಾರೆ, ಏನೂ ಸಿಕ್ಕಲ್ಲ. 2 ಸೈಜ್ಗೆ ಹೋದರೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ, ಪೂಜೆಗಳು ಮಾಡಿಸ್ತಾರೆ, ಪುನಸ್ಕಾರ ಮಾಡಿಸ್ತಾರೆ, ಏನೂ ಆಗಲ್ಲ. ಬಟ್ ನೀವು ಹೆಂಗೆ 24 ಗಂಟೆಯಲ್ಲಿ ರೆಡಿ ಮಾಡ್ತೀರಾ ಅಂದರೆ, ಇದನ್ನೇ ನಮ್ಮ ಕೆಲಸ ಅನ್ನೋದು. ನಾನು ಇಲ್ಲಿ ಕೂತ್ಕೊಂಡು ನನ್ನ ಮಕ್ಕಳೇ ನೋಡಿಲ್ಲ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ಸಾವಿರಾರು ಜನಕ್ಕೆ ನಾನು ರಿಸಲ್ಟ್ಗಳು ಕೊಡ್ತಾ ಬರ್ತಾಯಿದ್ದೀನಿ. ಪ್ರತಿದಿನ ಒಂದು ದಿನ ನಾನು ಸುಮ್ಮನೆ ಕೂತಿರಲ್ಲ, ಇನ್ಸ್ಪೆಕ್ಷನ್ಗಳು ಮಾಡ್ತೀನಿ. ಮನೆ ಒಳಗಡೆ ವಿಚಿತ್ರ, ಮನೆ ಒಳಗಡೆ ತಪ್ಪಲೆ ಸಾಮಾನು ಸೌಂಡ್ ಬೀಳೋದು. ಆಮೇಲೆ ಮನೇಲಿ ಈ ಮನೆಗೆ ಬಂದು 3 ಜನ ಸತ್ತೋಗ್ಬಿಟ್ಟು ಅದಕ್ಕೆ ಈ ಮನೆ ಖಾಲಿ ಮಾಡಿದ್ದೀವಿ, ಬೀಗ ಹಾಕಿದ್ದೀವಿ ಅಂತಾರೆ. ಆ ಮನೆಗೆ ಹೋಗಿ ಭಯ ಬೀಳ್ತಾರೆ. ಆ ಮನೇನ ಮಾರಬೇಕಂದ್ರೂ ಮುಂದೆ ಯಾರೂ ತೊಗೊಳಕ್ಕೆ ಬರೋಲ್ಲ. ಇದೇನೆಂದರೆ ಅಲ್ಲಿ ವಾಸ ಮಾಡ್ತವೆ ಅಂತ ನನ್ನ ಲೆಕ್ಕಾಚಾರ. ಯಾಕಂದರೆ ನಾನು ಖುದ್ದಾಗಿ ನನ್ನ ಕಣ್ಣಿಗೆ ನೋಡಿ ಪರಿಹಾರ ಕೊಟ್ಟಿರೋ 100 ಕೇಸ್ ಇದ್ದಾವೆ. ನನ್ನ ಮನಸ್ಸಿಗೆ ತಂದೆ ನಿಜಾನ ಸುಳ್ಳೋ ವಿಮರ್ಶೆ ಮಾಡೋರು ಬಿಟ್ಟಿದ್ದು ನನಗೊಂದು ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಯಾವಾಗ ಒಂದು ಖಾಲಿ ಮನೆ ನೆಗೆಟಿವ್ ಅಂದರೆ ಅದಕ್ಕೆ ಶಾಂತವಾಗಿರಬೇಕು. ನೋಡಿ, ಎಷ್ಟೋ ಜನ ಹೇಳ್ತಾರೆ ನಮ್ಮ ಮಗಳು ರೂಮ್ ಬಿಟ್ಟು ಈಚೆಗೆ ಬರಲ್ಲ ಅಂತ, ನಮ್ಮ ಮಗ ರೂಮ್ ಬಿಟ್ಟು ಈಚೆಗೆ ಬರಲ್ಲ, ಬಾಗಿಲು ಹಾಕ್ಕೊಂಡೇ ಇರ್ತಾರೆ ಅಂದರೆ ಅವ್ರಿಗೆ ಪ್ರಶಾಂತವಾಗಿರಬೇಕು. ಈಗ ಮನೇಲಿ 3 ಜನ ಸತ್ತೋರ್ದ ಭಯ ಬಿದ್ದು ಹೋದರೆ ಆ ಮನೇಲಿ 200% ಆತ್ಮಗಳ ಚೇಷ್ಟೆ ಇರ್ತದೆ. ಅವು ಯಾರೂ ಬರೋಕ್ಕೆ ಬಿಡಲ್ಲ. ಆಮೇಲೆ ಅಲ್ಲಿ ಯಾರೂ ಸೌಂಡ್ ಆಗೋದಕ್ಕೆ ಬಿಡಲ್ಲ. ಅದು ಸೈಲೆಂಟಾಗಿರಬೇಕು. ಸ್ಮಶಾನಕ್ಕೆ ಹೋಗಿ ಪಿನ್ ಹಾಕಿ ಪಿನ್ ಎತ್ಬೋದು, ಪಿನ್ ಸೌಂಡ್ ಇರಲ್ಲ. ಅಲ್ಲೇನು ಗಿಜಿ ಅಂತ ಮೀಟಿಂಗ್ ಮಾಡ್ತೀರಾ? ಇಲ್ಲ. ಮನೆ ಕಟ್ತೀರಾ? ಇಲ್ಲ. ಅಲ್ಲಿ ಫೈನಾನ್ಸ್ ವ್ಯವಹಾರ ಮಾಡ್ತೀರಾ? ಇಲ್ಲ. ಫುಲ್ ಸೈಲೆಂಟಾಗುತ್ತೆ. ಅಲ್ಲ, ಸ್ಮಶಾನ ಅಂದ್ರೇ ಭಯ ಆಗುತ್ತೆ ಜನಕ್ಕೆ. ಅದೇ ರೀತಿ ಮನೇಲಿ 3 ಜನ ಸತ್ತೋರಂತೆ ಅಲ್ಲಿ ಭಯ ಬೀಳ್ತಾರೆ, ಬೀಗ ಹಾಕ್ಬಿಡ್ತಾರೆ. ಕಣ್ಣು ಕೈ ಕಾಲು ಇಲ್ಲದೆ ಇರ್ತಕ್ಕಂಥ ಆತ್ಮಗಳಿಗೆ ನಾವಿಷ್ಟು ಎದುರ್ಕೊಂಡ್ರೆ ದೇವರೆಲ್ಲ ಕೊಟ್ಟಿದ್ದಾನೆ ಕೈ ಕಾಲು, ನಾವ್ಯಾಕೆ ಎದುರ್ಕೋಬೇಕು? ಅಂದರೆ ಡಾಕ್ಟ್ರು ಕೆಲಸ, ಮಂತ್ರವಾದಿ ಕೆಲಸ ಮಾಡಿದಾಗ, ನಾವು ನಮ್ಮ ಕೆಲಸ ಮಾಡಿದಾಗ ಒಬ್ಬ ಮನುಷ್ಯನ ಬಿಡುಗಡೆ ಮಾಡ್ಬೋದು. ನನ್ನ ಎಪಿಸೋಡ್ಗಳು ಬರ್ತಾ ಇರ್ತಕ್ಕಂಥ ಎಪಿಸೋಡ್ ನೋಡಿ, 24 ಗಂಟೆಯಲ್ಲಿ ರೆಡಿ ಮಾಡಿದ್ದೀನಿ, 48 ಗಂಟೆಯಲ್ಲಿ ರೆಡಿ ಮಾಡಿದ್ದೀನಿ. ಎಲ್ಲ ಕಡೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಕಳ್ಕೊಂಡಿದ್ದವ್ರು ರೆಡಿ ಮಾಡಿಕೊಟ್ಟಿದ್ದೀನಿ. ಹೆಂಗೆ ಮಾಡ್ತೀರ? ಎಲ್ಲೋ ಕೂತ್ಕೊಂಡು ಹೆಂಗೆ ಮಾಡ್ತೀರ? ಇದು ನನ್ನ ಸಾಧನೆ. ನಾನು ಕಷ್ಟಪಟ್ಟು 15 ವರ್ಷದಿಂದ ಈ ವೃತ್ತಿ ಮಾಡ್ಕೊಂಬರ್ತಾಯಿದ್ದೀನಿ. ಆದರೆ ನನಗೆ ಯೂಟ್ಯೂಬಲ್ಲಿ ಟಿ ವಿಗಳಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಬರಲ್ಲ. ಯಾಕಂದರೆ 100 ಜನ ಬಂದುಬಿಟ್ರೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಅಂದರೆ ಚಿಕ್ಕ ಮಾಧ್ಯಮ, ಇದರಲ್ಲಿ ಮಾಡ್ಬೋದು ಅಂತ ಕೂತ್ಕೊಂಡೆ. ಸೊ ಇದರಲ್ಲಿ ಮಾಡ್ಬೋದು ಅಂತ ಗೊತ್ತಾದ 1.5 ವರ್ಷದಿಂದ 100 ಜನಕ್ಕೆ, 1000 ಜನಕ್ಕೆ ರೆಡಿ ಮಾಡಿದ್ದೀನಿ. ಸೊ ಇದು ಇನ್ನೂ ಬೇರೆ ಕಡೆ ಮುಟ್ಟಬೇಕು, ಬೇರೆ ದೇಶದಲ್ಲಿ ಇಂಥವ್ರು ಇದ್ದಾರೆ ಅಂತ ಗೊತ್ತಾಗಬೇಕು ಬೇರೆ ದೇಶಕ್ಕೆ. ಈಗ ದುಬೈಲಿರೋ ಡಾಕ್ಟ್ರಿಗೆ ಅಟೆಂಡ್ ಮಾಡಿದೆ. ನಮ್ಮ ಇಂಡಿಯಾದಲ್ಲಿ ಈ ಥರ ಕೆಲಸ ಮಾಡೋರು ಇದ್ದಾರಾ ಅಂತ ಅವರು ಖುಷಿಯಿಂದ
ನನಗೆ ಫೋನ್ ಕಾಲ್ ಮಾಡಿ ಮತ್ತೆ ದುಬೈದು ಕೇಸ್ಗಳನ್ನ 4-5 ನನಗೆ ಕಳಿಸ್ಕೊಟ್ರು. ನನಗೆ ಎಷ್ಟು ಖುಷಿ ಆಗ್ತಿದೆ. ಈ ಥರ ಹೊರಗಡೆ ದೇಶಕ್ಕೆ ಮುಟ್ಟಬೇಕು, ನಮ್ಮ ಶಕ್ತಿ ನಮ್ಮ ತಾಕತ್ತೇನಂತ ತೋರಿಸ್ಬೇಕು, ಅದು ನನಗೆ ಆಸೆ. ಅದು ನಾನು ಹೋಗಿ ಕೂತ್ಕೊಂಡು ಮಾಡ್ತಿರ್ತಕ್ಕಂಥ ಯೂಟ್ಯೂಬಲ್ಲಿ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾವು ಅವ್ರಿಗೆ ಹೇಳೋಕ್ಕೆ ತಪ್ಪಾಗ್ತದೆ. ಆ ಎಪಿಸೋಡ್ ಏನೋ ಅದಕ್ಕೆ ಸೀಮಿತ ಅಷ್ಟೇ. ಇದು ನನ್ನದೇ ಸ್ವಂತ ಆದಾಗ ಇನ್ನೂ ಜನಕ್ಕೆ ವಿಸ್ತಾರವಾಗಿ ಏನಾದರೂ ತಿಳಿಸ್ಬೋದು ಅಂದ್ಬಿಟ್ಟು ನಾನು ಕಷ್ಟಪಟ್ಟು ನನ್ನದೇ ಆದಂಥ ಒಂದು ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಇದೆಲ್ಲರೂ ಜನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೊಬ್ಬರಿಗೆ ಉಪಕಾರ ಆಗೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ಜನ ತಿಳ್ಕೊಂಡಿದ್ದೀನಿ, ಅದಕ್ಕೆ ಮಾಡಿದೆ. ಡೆಫಿನೆಟ್ಲಿ ಮಾಡ್ತಾರೆ ಸರ್. ನೋಡಿದ್ರಿ ಅಲ್ಲ, ತುಂಬ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಬಗ್ಗೆ ಮಾತಾಡಬೇಕು ಅಂತ ನಾವು ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬರೋಂಥ ಎಪಿಸೋಡ್ಸ್ ಎಲ್ಲ ನಿಮಗೆ ತುಂಬ ಭಯಂಕರ ಆ್ಯಂಡ್ ವಿಚಿತ್ರವಾಗಿರೋ ಸ್ಟೋರೀಸ್ ಜೊತೆ ಬರ್ತಿದ್ದೀವಿ. ಆ್ಯಂಡ್ ಆ ಎಪಿಸೋಡ್ಸಲ್ಲಿ ಮಾತಾಡಿರೋದನ್ನ ಇನ್ ಡೀಟೇಲ್ ಇನ್ ಡೆಪ್ತ್ ನಾನು ಕೇಳಬೇಕು ಅಂತಿದ್ದೀನಿ. ಆ್ಯಂಡ್ ಅದನ್ನು ಪ್ರಾಪರಾಗಿ ಸ್ಟೋರೀಸ್ಗಳನ್ನ ಕೇಳಿಕೊಂಡು ಇನ್ನೂ ಇನ್ಸ್ಪೈರ್ ಆಗೋಣ. ಆ್ಯಂಡ್ ನೀವು ಇದನ್ನು ಶೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಏನಾಗುತ್ತೆ, ಬೇಕಾಗಿರೋ ಆ ಪರ್ಟಿಕ್ಯುಲರ್ ಜನಕ್ಕೆ ರೀಚ್ ಆಗುತ್ತೆ, ಅದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ಎಲ್ಲ ಟೈಮಲ್ಲೂ ಯಾವಾಗ ನಾವು ಹೊಸ ಎಪಿಸೋಡ್ಸ್ನ ಅಪ್ಲೋಡ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಎಪಿಸೋಡ್ ಶೀಘ್ರದಲ್ಲಿ ಬರ್ತಿದೆ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮ್ಯಾಕ್ಸಿಮಮ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿದ್ರೆ ಎಲ್ಲರಿಗೂ ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನಮಸ್ತೆ ನಮಸ್ತೆ ವೀಕ್ಷಕರಿಗೆ.